ಹಿಂದುತ್ವ ಅನ್ನೋದ್ರ ಜೊತೆಗೆ ಸೇರಿಸಲಿಕ್ಕೆ ಬಿಡಬಾರದು. ಅವರು ಹೇಳ್ತಾ ಇರುವ ಹಿಂದುತ್ವ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅವರಿಗೂ ಯಾವ ಇದರ ಬಗ್ಗೆ ಭಕ್ತಿ, ನಂಬಿಕೆ, ಆಚರಣೆ, ಸಂಸ್ಕೃತಿ ಏನೂ ಇಲ್ಲ. ಅವ್ರ ಮಕ್ಕಳು ಹೇಗಿದಾರ, ಅವ್ರ ಮನೆ ಸೊಸೆಯಂದರು, ಅವ್ರ ಸಂಸ್ಕಾರ, ಅವ್ರಿಗೆಲ್ಲವನ್ನ ನೀವು ಅಧ್ಯಯನ ಮಾಡ್ಕೋಬಹುದು. ನಾನೇನು ಆ ವಿಷಯಗಳಿಗೆ ಹೋಗೋದಿಲ್ಲ. ಅವ್ರವ್ರು ಇದ್ದಿರ್ಬೋದು. ನಮ್ಮ ಡ್ರೆಸ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಬೇರೆಯವ್ರ ಜನ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟ ಡ್ರೆಸ್ಗಳಿಂದ ಅವ್ರನ್ನ ಹೇಳ್ತಾರೆ ಯಾವತ್ತಾದ್ರು. ನಮ್ಮ ಇದ್ರ ಬಗ್ಗೆ ಮಾತಾಡ್ತಾರೆ. ಅವ್ರ ಮಕ್ಕಳು ತಲೆಯೊಳಗೆ ಢ ಇಲ್ಲ, ಇವತ್ತು ಕೋಟಿ ಗಟ್ಟಲೆ ಆಸ್ತಿಗಳು ಹೆಂಗ್ ಮಾಡ್ತಾರೆ. ಆಸ್ತಿ ಲೂಟಿ ಮಾಡುವ ಸಲುವಾಗಿ ಹಿಂದೂ ಮತ್ತು ಹಿಂದುತ್ವ ಅನ್ನೋ ಶಬ್ದವನ್ನ ದುರ್ಬಳಕೆ ಮಾಡ್ತಾ ಇದ್ದೀವಿ. ದುರ್ಬಳಕೆ ಆ ಅಸ್ತ್ರದ ಮೂಲಕ ವಿಭಜನೆ ಮಾಡಿಕೊಂಡಿಲ್ಲ. ಅವ್ರು ಇವತ್ತೊಂದು ಮಾತು ಹೇಳಿದ್ದಾರೆ, ಏನಂತ ವಿಭಜನೆ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ? ಜಾಮದಾರ್ ಅವರಿಗೂ ಬೈತಾರ, ನಮ್ಮ ಸಾಣಿಹಳ್ಳಿ ಅಪ್ಪವರಿಗೂ ಬೈತಾರ, ಬೇರೆಯವರಿಗೂ ಬೈತಾರ, ಏನೇನೋ ಟೀಕೆ ಮಾಡ್ತಾರೆ. ಮನಸ್ಸಿಗೆ ಬಂದದ್ದು ಯಾಕಪ್ಪ ನಿಮ್ಮ ಸಂಸ್ಕೃತಿ ಇದೆನಾ, ಹಿಂಗೆನಾ ಪ್ರಶ್ನೆ ಮಾಡಿಕ ಮಾಡಬಾರ್ದು. ಅವರು ದಾಳಿಯದಲ್ಲ ಅದನ್ನ ಹಿಂದುತ್ವ ಅನ್ನುವಂಥ ಅಸ್ತ್ರವನ್ನೇ ಹಿಡ್ಕೊಂಡು ಎದುರಿನವರನ್ನ ಸಂಪೂರ್ಣ ಹಿಮ್ಮೆಟ್ಟಿಸುವಂತ ಭಯೋತ್ಪಾದನೆ ಅದಲ್ಲ. ಈ ಭಯೋತ್ಪಾದನೆಯನ್ನ ಒಳಗೆ ಟೊಳ್ಳುವುದ ನಾವು ಜ್ಞಾನದ ಮೂಲಕ, ವಿವೇಕದ ಮೂಲಕ. ಅಲ್ಲಮ ಪ್ರಭು ಹೇಳುವ ಪ್ರಕಾರ ನಾವು ಅಜ್ಞಾನವೆಂಬ ತೊಟ್ಟಿನೊಳಗಿನ ಜ್ಞಾನವೆಂಬ ಶಿಶುವನ್ನು ರಕ್ಷಿಸುವ ಸಲುವಾಗಿ ನಾವು ವೇದ ಆಗಮ ಪುರಾಣಗಳೆಂಬ ನೇಣನ್ನು ತೆಗೆದು ಭ್ರಾಂತಿಯ ಜೋಗುಳವನ್ನು ನಿಲ್ಲಿಸಿ ಆ ಮಗುವನ್ನ ರಕ್ಷಿಸುವಂತ ಕೆಲಸ ಬಸವಾದಿ ಕ್ರಮದಲ್ಲಿ ಎಲ್ಲರೂ ಮಾಡಿದ್ರು. ಸೊ ಅದನ್ನ ನಾವು ಎಲ್ಲರೂ ಮುಂದುವರಿಸುವ ಅಗತ್ಯ ಅದ. ಜೀವದ ಭಯವನ್ನ ಮೀರಿ, ಯಾವುದೇ ನೋವಿನ ಭಯವನ್ನ ಮೀರಿ, ಎಲ್ಲ ದಾಳಿ ದಬ್ಬಾಳಿಕೆಗಳ ಭಯವನ್ನ ಮೀರಿ ನಾವು ಅದನ್ನ ಕೆಲಸ ಮಾಡುವ ಅಗತ್ಯ ಅದ. ನಮ್ಮ ನಾಟಕದ ಶಿವಪ್ರಕಾಶ್ ನಾಟಕದ ಕೊನೆಯ ಒಂದು ಸೀನ್ ಬರ್ತದೆ. ಬಸವಣ್ಣ ಗಡಿಪಾರು ಮಾಡಿರ್ತಾರ, ಹಡಪದಪ್ಪಣ್ಣ ಕಲಿಲಿಕ್ಕೆ ಬರ್ತಾನೆ, ಎಲ್ಲ ಕಡೆ ಕಾರ್ಗತ್ತಲುವಾಗಿರ್ತದೆ. ಕಾರ್ಗತ್ತಲು ಅದು ಎಂಥ ಭಯಾನಕ ಮೌನ, ಎಂಥ ಭಯಾನಕ ದಾಳಿ, ವಿಪ್ಲವ ನಡೆದ ದಿನ, ಕ್ರಾಂತಿ ನಡೆದ ದಿನ, ನಮ್ಮ ಜನರಿಗೆ ಬೆನ್ನತ್ತಿ ಓಡಿಸಿದ ದಿನ, ಎಷ್ಟು ಎಂಥದ್ದು ಕಾಪಾಡೋದು ದಿನ. ಅವಾಗ ಹಡಪದಪ್ಪಣ್ಣ ಹೇಳ್ತಾರೆ, ಅವ್ವ ಬಸವಣ್ಣ ಕಲಿತಾರೆ, ಬಾ. ನೀಲಮ್ಮ ಹೇಳ್ತಾನೆ, ನಾನು ಬರುತ್ತೇನೆ. ಅಲ್ಲಿರುವ ಕೂಡಲ ಸಂಗಮ ದೇವ ಇಲ್ಲಿಲ್ಲವೇ ಎಷ್ಟು ದಿನ ಅಂತಿರ್ತಿ ತಾಯಿ. ನೋಡು ಬರಿಗೆ ರಣಮೌನ, ಬರೀ ನೋಡಿ ಅಂತದ್ದು ರಕ್ತ, ಕೊಲೆ, ಚಿನಾಟ, ದಾಳಿ, ದುರ್ದಾಳಿ. ಇಲ್ಲಿ ಹೆಂಗೆ ನೀನು ಇರ್ಬೇಕಂತ ಕೊನೆಗೆ ನೀಲಮ್ಮ ಹೇಳ್ತಾನೆ, ಅಪ್ಪಣ್ಣ, ಕಡಪದ ಅಪ್ಪಣ್ಣ ನೋಡಿ ಬಸವಣ್ಣನ ಅಂತರಂಗದ ಕ್ಷಣ. ಹೌದಾ? ಸೊ ಈ ದೀಪ ಅವ್ವ ಎಣ್ಣೆ ತೀರ್ತದ, ಎಣ್ಣೆ ಕೊಡೋದು ಯಾರು? ದೀಪ ನನ್ನ ಹೋಗ್ತದ, ಇಲ್ಲೂ ಕತ್ತಲ ಅವರಿಸ್ತದ, ನಡಿ ಹೋಗೋಣ. ಅವಾಗ ನೀಲಮ್ಮ ಹೇಳ್ತಾರ, ಅಪ್ಪಣ್ಣ ನನ್ನ ಕಣ್ಣು ದೃಷ್ಟಿ ಇಟ್ಟು ನೋಡು, ನಾನಿನ್ನ ಕಣ್ಣು ನೋಡ್ತೀನಿ. ಈ ದೀಪ ನನ್ನಬಹುದು, ಈ ಎಣ್ಣೆ ತೀರ್ಬೋದು, ಈ ಬತ್ತಿ ಮುಗಿಬೋದು, ಈ ಬಣತೆ ಒಳಿಬೋದು, ಎಲ್ಲ ಕಡೆಗೂ ಕತ್ತಲೆ ಅವರಿಸ್ಕೋಬಹುದು. ಆದರೆ ಬಸವಣ್ಣ ನಿನ್ನ ಕಣ್ಣಲ್ಲಿ, ನನ್ನ ಕಣ್ಣಲ್ಲಿ ಹೊತ್ತಿಸಿದ ಈ ದೀಪವನ್ನ ಯಾರಿಗೆ ಆರಿಸಲಿಕ್ಕೆ ಸಾಧ್ಯ ಹೇಳು? ಈ ಬೆಳಕಿನಲ್ಲಿ ನಾವು ಮುನ್ನಡಿಬೇಕಾಗ್ತದೆ. ಹಾಗಾಗಿ ನಮ್ಮ ದೇಹವೇ ಇದು, ದೇಹ ಅಲ್ಲ, ಇದು ವಿಚಾರ. ಈ ವಿಚಾರವನ್ನ ಮುಂದಕ್ಕೊಯ್ಯುವಂತಹ ಕೆಲಸವನ್ನ ನಾವು ಮಾಡಬೇಕು. ಆ ವಿಚಾರದ ಜ್ಯೋತಿ ಬಸವಣ್ಣ ನಮ್ಮೆಲ್ಲರ ಕಣ್ಣೊಳಗೆ ಹೊತ್ತಿಸಿದ್ದಾನೆ. ಹಾಗಾಗಿ ಅಲ್ಲಿರುವ ಕೂಡಲ ಸಂಗಮ, ಇಲ್ಲಿರುವ ಕೂಡಲ ಅಲ್ಲಿರುವ ಕೂಡಲ ಸಂಗಮ ದೇವ ಇಲ್ಲಿಲ್ಲವೇ ಅಂತ ನೀಲಮ್ಮ ಹೇಳಿದ ಮಾತನ್ನ ನಾವೆಲ್ಲರೂ ನೆನಪಿಟ್ಕೊಳ್ತಾ, ಭೂಮಿಗೆ, ಭೂಮಂಡಲದಾದ್ಯಂತ ಇರುವಂತ ನಮ್ಮ ರೀತಿಯ ಆಲೋಚನೆ ಮಾಡುವ ಎಲ್ಲರೊಂದಿಗೆ ಕೈ ಜೋಡಿಸ್ಕೊಂಡು ಈ ವಚನ ಚಳವಳಿ ಸಿದ್ಧಾಂತವನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಎಷ್ಟೇ ತಾಳಿ ದಬ್ಬಾಳಿಕೆಗಳು ಬರಲಿ, ಯಾವುದೇ ರೀತಿಯ ಬೆಲೆಯಾದರೂ ತೆತ್ತು ನಮಗೆ ಸತ್ವ ಪರೀಕ್ಷೆ ಸಂದರ್ಭ ಇದೆ. ನಾವು ಯಾವ ಕಾರಣಕ್ಕೂ ಈ RSSನ ಷಡ್ಯಂತ್ರವನ್ನ, ಈ ಹಿಂದುತ್ವದ ಹೆಸರಿನಲ್ಲಿ ಮೋಸ ಮಾಡುವಂತ ಕುತಂತ್ರವನ್ನ ಮತ್ತು ಅವ್ರು ಹೇಳುವಂತ ಭ್ರಮೆಯನ್ನ, ಆ ಸುಳ್ಳನ್ನ, ಆ ಸಂಪತ್ತು ಲೂಟಿ ಮಾಡಿಕೊಳ್ಳೋ ಸಲುವಾಗಿ ಜ್ಞಾನ ಹುಟ್ಟಿಸ್ತಾ ಇರುವಂತ ಭ್ರಮೆಯ ಜೋಗುಳವನ್ನ ಖಂಡಿತ ನಮಗೆ ಒಪ್ಪಲಿಕ್ಕೆ ಆಗೋದಿಲ್ಲ. ಶರಣರು ಕೊಟ್ಟಂತ ಆ ತಿಳುವಳಿಕೆ ಬೆಳಕಿನಲ್ಲಿ ನಾವೆಲ್ಲರೂ ನಡೆಯಲಿಕ್ಕೆ ಸಾಧ್ಯ ಆಗಬೇಕು. ಒಂದೊಂದೇ ಹೆಜ್ಜೆಯನ್ನ ಎಲ್ಲರೂ ಜೊತೆ ಸೇರಿ ಪುಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 2021 ಇಸ್ವಿಗೆ ಬಸವ ಭಾರತ ಉತ್ಸವ ನಡೆಸಲಿಕ್ಕೆ ಹೊಂಟಾರ ಕಲ್ಯಾಣದಲ್ಲಿ. ಬಹಳ ದೊಡ್ಡ ಕಾರ್ಯಕ್ರಮವನ್ನ ಅವ್ರು ಕಳೆದ 4-5 ವರ್ಷ ಅವರು ತಗೊಂಡು ಬಂದರೆ ನೀವು ಅದನ್ನೆಲ್ಲೋ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಕಲ್ಯಾಣದಲ್ಲಿ ಸ್ಥಾವರ ಅಲ್ಲ, ಸ್ಥಾವರ ಇದ್ದು ಅದನ್ನ ತತ್ವಕ್ಕಾಗಿ ಬಳಸಬೇಕಿನ, ಅದನ್ನ ತತ್ವ ವಿರೋಧಿಗಳಿಗಾಗಿ ಬಳಸುವಂಥದ್ದು ಅಲ್ಲ.
ಮತ್ತು ಬಸವಾದಿ ಶರಣರ ತತ್ವದ ವಿರುದ್ಧ ಇವರೇನು ಮಾಡಲಿಕ್ಕೆ ಹೊಂಟಾರೋ ಆ ಷಡ್ಯಂತ್ರವನ್ನ ಯಾವತ್ತೂ ವಚನ ತತ್ವ ಬಂದವರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಮನೆಯ ತಾಯಿಯಂದಿರು, ಪ್ರತಿ ಮನೆಯ ಮಕ್ಕಳು, ಪ್ರತಿ ಮನೆಯ ಎಲ್ಲ ನಮ್ಮ ಪುರುಷ ಬಂಧುಗಳು, ಶರಣರು ಎಲ್ಲರೂ ಒಟ್ಟಾಗಿ ವಚನವನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡೋಣ, ಅಂತರಂಗಕ್ಕೆ ಇಳಿಸ್ಕೊಳ್ಳೋಣ, ನಿಜವಾದ ಸಮಾನತೆಗೆ ನಮ್ಮ ಮನಸ್ಸನ್ನು ತೈತೈಸಿಕೊಳ್ಳೋ ರೀತಿಯಲ್ಲಿ ನಾವು ಸಿದ್ಧಗೊಳಿಸ್ಕೊಳ್ಳೋಣ ಮತ್ತು ಎಲ್ಲರಿಗೂ ಏಸು ಬಯಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದೆ ಹೆಜ್ಜೆಯನ್ನು ಇಡೋಣ ಅನ್ನೋ ಮಾತನ್ನು ಹೇಳ್ತಾ, ಅವತ್ತಿನ ದಿನ ಕಲ್ಯಾಣದ ನೆಲಕ್ಕೆ ಅವ್ರದ್ದು ರಕ್ತ ಹರಿದಿದ್ದನ್ನ ಇವತ್ತಿಗೂ ನಮಗೆ ಬರೀಲಿಕ್ಕೆ ಆಗೋದಿಲ್ಲ. ನಾನು ಕಲ್ಯಾಣದೊಳಗೆ ಜಾತಿ ಬಿಟ್ಟು ಮದುವೆ ಆಗೋ ಪ್ರಶ್ನೆ ಬಂದಾಗ ನನ್ನ ಮನೆ ಒಳಗಿಂದ ಹೊರಗಿನವರೆಗೂ ಖಂಡಿತ ವಿರೋಧ ಬಂದಿತ್ತು. ಅವತ್ತು ನಮಗೆ ನಿಂತಿರುವ ಶಕ್ತಿ ಎರಡು. ಒಂದು ವಚನ ಶಕ್ತಿ, ವಚನ ತತ್ವ. ಹಡಪದ ನಮ್ಮ ಮಧುವಸ ಮತ್ತು ಹಲ್ಲೆಯ ದಂಪತಿಗಳದ್ದು ಅವತ್ತಿನ ದಿನದ್ದು ಆ ಶಕ್ತಿ, ಆ ತ್ಯಾಗ, ಆ ಬಲಿದಾನ ಅವುಗಳದ್ದು. ಎರಡನೇದಾಗಿ ವಿಜ್ಞಾನ. ಜಾತಿ ವ್ಯವಸ್ಥೆ ಅವೈಜ್ಞಾನಿಕ. ಒಂದು ಧರ್ಮದನ್ನ ಎತ್ತುವ ಸಲುವಾಗಿ ಇನ್ನೊಂದು ಧರ್ಮದ ವಿರೋಧ ಎತ್ತಿ ಕಟ್ಟೋದು ಅವೈಜ್ಞಾನಿಕ. ಯಾವುದೇ ರೀತಿಯ ಅಸಮಾನತೆ ಅವೈಜ್ಞಾನಿಕ. ಮನುಷ್ಯರು ಎಲ್ಲರೂ ಈ ಭೂಮಿ ಮೇಲೆ ನಿಸರ್ಗದ ತುಣುಕುಗಳಿದ್ದೀವಿ, ನಾವೆಲ್ಲರೂ ಸಮಾನ. ಯಾವುದೇ ಜಾತಿಯ ಸೂಚಕವಾಗಲಿ, ಧರ್ಮದ ಸೂಚಕವಾಗಲಿ, ಅಥವಾ ಹೆಣ್ಣು ಗಂಡಿನ ಮನದ ಸೂಚಕವಾಗಲಿ, ಅಕ್ಕಮಾಗಿ ಎಷ್ಟು ಚೆನ್ನಾಗಿರುತ್ತೆ. ಮನದ ಸೂಚಕ ಹಿಂದಿನಲ್ಲಿ ತನುವಿನ ಸೂಚಕಕ್ಕೆ ತೆರವುಂಟು, ಮುನ್ನಿಲ್ಲದ ಸೂಚಕಕ್ಕೆ ಜಗ ಮರಣ. ಎನ್ನ ದೇವ ಚನ್ನಬಲ್ಲಿ ಬಾಜುನೆಂಬ ಗರುವಗೆ ಜಗವೆಲ್ಲ ಹೆಣ್ಣು ನೋಡ. ಹೆಣ್ಣು ಹೆಣ್ಣಾದರೆ ಗಂಡಿನ ಸೂಚಕ, ಗಂಡು ಹೆಣ್ಣಾದರೆ ಹೆಣ್ಣಿನ ಸೂಚಕ. ಮನದ ಸೂಚಕ ಹಿಂದಿನಲ್ಲಿ ತನುವಿನ ಸೂಚಕಕ್ಕೆ ತೆರವುಂಟೆ. ಎಂಥ ಅದ್ಭುತ ವಚನಗಳು. ಆಕ್ಚುಲಿ ವಚನ ಓದ್ತಾ ಅಲ್ಲೇ ಒಂದು ಪ್ರಭಾವಳಿ ಆಗಿರ್ತದೆ. ಇದು ಹೊರಗೆ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ವಚನಗಳನ್ನ ಪ್ರತಿ ಮನೆಗಳಲ್ಲೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಚನದ ಒಳಗಿನ ತಾಧ್ಯಾತ್ಮವನ್ನ, ಅದರ ತಿರುಳನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಬುದ್ಧ, ಬಸವ, ಅಂಬೇಡ್ಕರ್ ಆದಿಯಾಗಿ ಪರಂಪರೆಯ ಕೊಂಡಿಗಳು, ಈ ಕೊಂಡಿ ಜಗತ್ತಿನ ಕೊಂಡಿ ಜೊತೆಗೆ ಸೇರ್ತಾ ಅನ್ನೋ ತತ್ವವನ್ನು ನಾನು ನಂಬಿದ್ದೀನಿ. ಹಾಗಾಗಿ ನಾನು ಮತ್ತು ನನ್ನಂಥವರು ನಾವುಗಳೆಲ್ಲರೂ ಸೇರಿ ಯಾವುದೇ ಬೆಲೆ ತೆತ್ತಾದರೂ ಇವರ ಗುಂಡಿಗೆ, ಇವರ ಲಾಟಿಗೆ, ಇವರ ಗೂಟಿಗೆ, ಇವರ ಅಪಮಾನಕ್ಕೆ, ಇವರ ಹಿಂದಿನ ನಿಂದೆಗೆ ಮತ್ಯಾವುದೇ ರೀತಿಯ ದಾಳಿಗೂ ಎದುರಿಸಿ ಈ ಸಿದ್ಧಾಂತವನ್ನು ಉಳಿಸಬೇಕು ಅಂತ ಅನ್ನೋದು ವಚನಕಾರರು ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡೋಣ ಅನ್ನೋ ಮಾತನ್ನು ಹೇಳಿ, ನಿಮ್ಮೊಂದಿಗೆ ನೀವು ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ